ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಇವತ್ತಿಂದ ನಾವು ಒಂದು ಹೊಸ ಸರಣಿಯನ್ನು ಆರಂಭಿಸ್ತಿದ್ದೀವಿ. ಬಹಳಷ್ಟು ಅಭ್ಯರ್ಥಿಗಳು ಅಥವಾ ಬಿಗಿನರ್ಸ್ ಅಥವಾ ತುಂಬ ವರ್ಷದಿಂದ ಓದ್ಕೊಂಡವರು ಎಲ್ಲರೂ ಕೂಡ ಮೇಡಮ್ ಇಲ್ಲ ಹಿಸ್ಟ್ರಿ ಕಷ್ಟ, ಇಲ್ಲ ಎಕನಾಮಿಕ್ಸ್ ಕಷ್ಟ, ಡೇಟ್ ನೆನಪಿರಲ್ಲ, ಹಿಸ್ಟ್ರಿಲಿ ಎಕನಾಮಿಕ್ಸಲ್ಲಿ ಡೇಟಾ ನೆನಪಿರಲ್ಲ, ಕೆಲವೊಂದು ಕಾನ್ಸೆಪ್ಟ್ಗಳು ಅರ್ಥ ಆಗಲ್ಲ, ಅಥವಾ ನಾನು ಆರ್ಟ್ಸ್ ಸ್ಟೂಡೆಂಟು, ಸೈನ್ಸ್ ಗೊತ್ತಿಲ್ಲ, ಅಥವಾ ಮೆಂಟಲ್ ಎಬಿಲಿಟಿ ತೀರಾ ಹೊಸ ಸಬ್ಜೆಕ್ಟು ನನಗೆ ಗೊತ್ತಾಗ್ತಿಲ್ಲ. ಹೀಗೆಲ್ಲ ಒಬ್ಬರೊಬ್ಬರು ಒಂದೊಂದು ವಿಷಯದ ಮೇಲೆ ನನಗಿದು ಪರಿಣಿತಿ ಇಲ್ಲ, ಇದು ಪರಿಚಯ ಇಲ್ಲ, ಇದು ಗೊತ್ತಿಲ್ಲ, ಇದು ಕಷ್ಟ ಆಗ್ತದೆ, ಹೀಗೆಲ್ಲ ಹೇಳ್ತಾ ಇದ್ರು. ಆದರೆ ಹೆಚ್ಚು ಕಡಿಮೆ ಎಲ್ಲ ಅಭ್ಯರ್ಥಿಗಳು ಇತ್ತೀಚೆಗೆ ಹೇಳ್ತಾ ಇರೋವಂಥ ಕಂಪ್ಲೇಂಟ್ ಏನಂದರೆ, ಮೇಡಮ್ ಎಕ್ಸಾಮ್ ಹಾಲಲ್ಲಿ ಕೂತ್ರೆ ಪೂರ್ತಿ ಆ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಸಮಯ ಸಾಕಾಗ್ತಾ ಇಲ್ಲ. We are unable to complete reading the question booklet in itself. That is the complaints that we are listening these days. ಎಲ್ಲ ಅಭ್ಯರ್ಥಿಗಳದು ಕಾಮನ್ ಅಳಲು ಅದೇನೆ. ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನಾವು ಹೇಳ್ತಾ ಇರ್ತೀವಿ, ಇಲ್ಲ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಅಟೆಂಪ್ಟ್ ಮಾಡಿ, ಹೆಚ್ಚು ರಿಸ್ಕ್ ಮಾಡಬೇಡಿ, ಯಾಕಂದರೆ ಅಷ್ಟು ಬಂದುಬಿಡಲಿ ಸಾಕು ಮಾರ್ಕ್ಸು. ಇದೆಲ್ಲನೂ ಇನ್ಸ್ಟ್ರಕ್ಷನ್ಸು ಎಲ್ಲರೂ ಹೇಳ್ತಾ ಇರ್ತೀವಿ, ಹೌದಲ್ವಾ? ಇದನ್ನೆಲ್ಲ ಫಾಲೋ ಮಾಡ್ತಿದ್ದೀರಾ. ಆದರೆ ಬಹಳಷ್ಟು ಸ್ನೇಹಿತರಿಗೆ ಪರೀಕ್ಷೆ ಬರೆದು ಬಂದಾದಮೇಲೆ ನಾನು ಪಾಸ್ ಆಗ್ತೀನಾ ಆಗಲ್ವಾ ಅನ್ನುವಂಥ ಸಂದೇಹ ಬಂದ್ಬಿಡತ್ತೆ. ಫ್ರೆಂಡ್ಸ್, ಈಗ ಏನಿದೆ ಕಾಲಮಾನ, ನಾವೆಲ್ಲರೂ ನಮ್ಮನ್ನು ನಾವು ಎಷ್ಟು ಉತ್ಸುಕತೆಯಲ್ಲಿ ಎಷ್ಟು ಸ್ವಯಂ ಚಾಲಿತರಾಗಿಸ್ಕೋಬೇಕೋ ಅಷ್ಟು ಆಗಿಸ್ಕೋಬೇಕಾದಂಥ ಅವಶ್ಯಕತೆ ಅಲ್ಲ, ಅನಿವಾರ್ಯತೆ ಬಂದುಬಿಟ್ಟಿದೆ. ಇಟ್ ಈಸ್ ಇನ್ಎವಿಟಬಲ್ ದಟ್ ವಿ ಫಿಲ್ ಆರ್ ಓನ್ ಸೆಲ್ಫ್ಸ್ ವಿತ್ ದಿ ರಿಕ್ವೈರ್ಡ್ ಎಂಥೂಸಿಯಾಸಮ್ ಆ್ಯಂಡ್ ಆಲ್ಸೋ ದಿ ಎನರ್ಜಿ ಟು ಕಂಟಿನ್ಯೂ ರೈಟಿಂಗ್ ದಿ ಎಕ್ಸಾಮಿನೇಷನ್ಸ್. ಇದರಲ್ಲಿ ಅಡಗಿರೋದು ನಮ್ಮ ಬದುಕು ಮತ್ತು ಭವಿಷ್ಯ. ದಿಸ್ ಈಸ್ ಆರ್ ಫುಡ್ ಆ್ಯಂಡ್ ಕೆರಿಯರ್. ಬರೀ 35% ತಗೊಂಡು ಪಾಸಾಗೋ ಪರೀಕ್ಷೆಗಳನ್ನು ನಾವು ಬರೀತಾ ಇಲ್ಲ, ಹೌದಲ್ವಾ? ಅದಕ್ಕೆ ನಾನು ಏನು ಮಾಡಬೇಕು? ವಾಟ್ ಡು ಐ ಡೂ? ಹೌ ಡು ಐ ಕಂಪ್ಲೀಟ್ ರೀಡಿಂಗ್ ದಿ ಕ್ವೆಶ್ಚನ್ ಬುಕ್ಲೆಟ್ ಇನ್ ಇಟ್ ಸೆಲ್ಫ್ ಇನ್ ದಿ ಎಕ್ಸಾಮಿನೇಷನ್? ಹೌದು, ಪ್ರಶ್ನೆ ಹೊತ್ತಿಗೆಗಳು ಬುಕ್ಲೆಟ್ ಆಗೋಗಿದೆ ಇವಾಗ. ಏನು ಬರೆದು ಬಿಡ್ತಾರೆ? ನೀವು ಕನ್ನಡ ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಪ್ರಶ್ನೆಗಳನ್ನು ಮುದ್ರಿಸಲಾಗಿದೆ. ಏನೇ ಸಂದೇಹವಿದ್ದಲ್ಲಿ ಇಂಗ್ಲೀಷ್ ಮಾಧ್ಯಮವೇ ಅಂತಿಮ. ದಿ ಇಂಗ್ಲೀಷ್ ವರ್ಷನ್ ಇಸ್ ದಿ ಫೈನಲ್ ಒನ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿ ಕನ್ನಡ, ಯು ಕ್ಯಾನ್ ಜಸ್ಟ್ ರೆಫರ್ ಟು ದಿ ಇಂಗ್ಲೀಷ್ ವರ್ಷನ್. ಹೌದು, ಹೇಳಿದ್ರು. ಆದರೆ ನನಗೆ ಕನ್ನಡನೇ ಓದಿ ಮುಗಿಸೋಷ್ಟು ಸಮಯ ಆಗಲಿಲ್ಲ. ನಾ ಹೆಂಗೆ 2 ವರ್ಷಗಳನ್ನು ಓದಲಿ? ಸ್ನೇಹಿತರೆ, ಕ್ವೆಶ್ಚನ್ ಪ್ಯಾಟ್ರನ್ ಬದಲಾಗಿಬಿಟ್ಟಿದೆ, ಟ್ರೆಂಡ್ ಬದಲಾಗಿದೆ. ನಾನು ಓದ್ತಾ ಇರುವಂಥದ್ದು ಅಥವಾ ನಾನು ಮೊದಲು ಬರೀತಾ ಇದ್ದಂಥ ಪರೀಕ್ಷೆಗಳಲ್ಲಿ ಸಿಂಗಲ್ ಲೈನರ್ಸ್ 80ರಿಂದ 85 ಅಲ್ಲೊಂದು ಇಲ್ಲೊಂದು ಸ್ಟೇಟ್ಮೆಂಟ್ಸ್ ಇದ್ದವು. ಅದಾದ ನಂತರ ಹೆಚ್ಚಾಗ್ತಾ ಇವತ್ತಿಗೆ ಹತ್ರ 80ರಿಂದ 85 ಸ್ಟೇಟ್ಮೆಂಟ್ಸ್ ಪ್ರಶ್ನೆಗಳೇ ನನಗೆ ಬರ್ತಿದೆ. ಮಿಕ್ಕಿದ್ದು ಮ್ಯಾಚ್ ದಿ ಫಾಲೋಯಿಂಗ್ ಇರ್ಬೋದು, ಅಸರ್ಷನ್ ರೀಸನಿಂಗ್ ಇರ್ಬೋದು. ಕ್ವೆಶ್ಚನ್ ಪ್ಯಾಟ್ರನ್ನನ್ನು ನಾನು ನಿಮ್ಮ ಜೊತೆ ಈ ದಿವಸ ಡಿಸ್ಕಸ್ ಮಾಡೋದಿಲ್ಲ. ಈ ಎಲ್ಲದರ ನಡುವೆ ನನಗೆ ಎಲ್ಲ ಪ್ರಶ್ನೆಗಳನ್ನು ಓದಬೇಕಲ್ಲ. ಸ್ಟೇಟ್ಮೆಂಟ್ಸೇ 80ರಿಂದ 85% ಸ್ಟೇಟ್ಮೆಂಟ್ಸನ್ನು ನಾನು ಓದಬೇಕು. ಅಂದರೆ ಒಂದು ಪ್ರಶ್ನೆಗೆ ಸಾಧಾರಣ ನಾನು 6ರಿಂದ 7 ಸಾಲುಗಳನ್ನು ಓದಬೇಕು, 4ರಿಂದ 5 ಪಾಯಿಂಟ್ಸನ್ನು ಓದಬೇಕು, ಆಪ್ಷನ್ ನೋಡಬೇಕು, ಆಪ್ಷನಲ್ಲಿ ಯಾವುದು ಸರಿಯಾದದ್ದು ಅಂತ ಪತ್ತೆ ಮಾಡಬೇಕು, ಆ ನಂತರದಲ್ಲಿ ನಾನು ಅದನ್ನು ಗುರ್ತು ಮಾಡಬೇಕು. ಇದಿಷ್ಟೂ ಪ್ರಕ್ರಿಯೆಗಳನ್ನು ನಾನು ಕ್ಷಣಗಳಲ್ಲಿ ಮಾಡಬೇಕು. ದೇ ಆರ್ ಆಲ್ ದಿ ಪ್ರಾಸೆಸಸ್ ವಿಚ್ ವಿಲ್ ಬಿ ಇನ್ವಾಲ್ವಿಂಗ್ ಸಮ್ ಸೆಕೆಂಡ್ಸ್, ನಾಟ್ ಮಿನಿಟ್ಸ್. ಆದ್ದರಿಂದ ನಾನು ಇದನ್ನು ಪೂರ್ತಿ ಮಾಡಬೇಕಂದ್ರೆ ನಾನು ಮೊದಲನೇದು ನನ್ನ ರೀಡಿಂಗ್ ಸ್ಪೀಡನ್ನು ಹೆಚ್ಚು ಮಾಡ್ಕೋಬೇಕು. ನಾನು ಓದುವಂಥ ವೇಗವನ್ನು ಹೆಚ್ಚು ಮಾಡಬೇಕು. ಅಷ್ಟೇ ಅಲ್ಲ, ನೆನಪಿರಲಿ, ನಾನು ಏನು ಓದ್ತಾ ಇದ್ದೀನಿ ಅನ್ನುವಂಥದ್ದರ ಬಗ್ಗೆ ನನಗೆ ಗೊತ್ತಿದ್ದಿರಬೇಕು, ಅರ್ಥ ಆಗಬೇಕು ನನಗೆ, ಹೌದಲ್ವ? ನಾನು ಏನು ಓದ್ತಾ ಇದ್ದೀನಿ ಅನ್ನುವಂಥದ್ದು ಅರ್ಥ ಆಗಬೇಕು. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಪೀಡ್ ರೀಡಿಂಗ್ ಟೆಕ್ನಿಕ್ಸ್ ಅಥವಾ ನಾವು ವೇಗವಾಗಿ ಓದೋದಕ್ಕೆ ಬೇಕಾಗಿರುವಂಥ ಕೆಲವು ತಂತ್ರಗಳು ಮತ್ತು 8 ಅತಿ ಸರಳ ಹಂತಗಳನ್ನು ಕಲ್ತ್ಕೊಂಡ್ಬಿಡೋಣ. ಲೆಟ್ ಅಸ್ ಜಸ್ಟ್ ಟ್ರೈ ಲರ್ನಿಂಗ್ 8 ಸಿಂಪಲ್ ಸ್ಟೆಪ್ಸ್
ಟುವರ್ಡ್ಸ್ ಅಚೀವಿಂಗ್ ದಿಸ್ ಸ್ಪೀಡ್ ರೀಡಿಂಗ್ ಟೆಕ್ನಿಕ್. ಸರಿ ಅಲ್ವಾ? ಈ ತಂತ್ರಗಳನ್ನು ಕಲ್ತ್ಕೊಳ್ಳೋದಕ್ಕೆ ನಾವು ಏನೇನು ಮಾಡಬೇಕು? ಏನಿದು ವಾಟ್ ಈಸ್ ರೀಡಿಂಗ್? ನಾನು ಅಧ್ಯಯನವನ್ನು ಮಾಡ್ತೀನಲ್ವ, ಅಧ್ಯಯನವನ್ನು ಮಾಡುವಾಗ 2 ಥರ ಇರುತ್ತೆ. ಒಂದು ಸಬ್ ವೋಕಲೈಸೇಷನ್ ಅಂತ, ಮತ್ತೊಂದು ಆಡಿಟರಿ ಮೆಥಡ್ ಅಂತ ಹೇಳಿ. ಆಡಿಟರಿ ಅಂದರೆ ನಾವು ಸ್ಕೂಲ್ ಮಕ್ಕಳಿರೋವಾಗ ಮೇಷ್ಟ್ರಾಗಲಿ ಮನೆಯಲ್ಲಾಗಲಿ ಹೆಚ್ಚಿಗೆ ಹೇಳ್ತಾ ಇದ್ರಲ್ವ, ನಮಗಂತೂ ಮೇಷ್ಟ್ರು ಮನೆ. ಇತ್ತೀಚೆಗೆ ಟ್ಯೂಷನ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಜೋರಾಗಿ ಓದು, ಹೇಳ್ಕೊಂಡು ಓದು ಅಂತ ಹೇಳ್ತಾ ಇದ್ರಲ್ವ, ಅದು ಆಡಿಟರಿ, ಹೇಳಿಕೊಂಡು ಓದುವಂಥದ್ದು. ನಾವು ಕ್ರಮೇಣ ಏನು ಮಾಡಿದ್ವಿ ಅಂದರೆ ಮನಸ್ಸಿನಲ್ಲೇ ಓದುವಂಥದ್ದನ್ನು, ಅಂದರೆ ಸಬ್ ವೋಕಲೈಸಿಂಗ್, ನಾವು ಸುಪ್ತ ಪ್ರಜ್ಞೆಯಲ್ಲಿ ಸುಪ್ತ ಧ್ವನಿಯಲ್ಲಿ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ತಾ ಬರ್ತೀವಿ ಆ್ಯಸ್ ವಿ ಗ್ರೋ ಅಪ್. ಹೌದಲ್ವಾ? ವಯಸ್ಸಿನ ಜೊತೆಗೆ ನಾವು ಕೂಡ ಸುಪ್ತ ಧ್ವನಿ, ಉಪಧ್ವನಿ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಈ ಟೆಕ್ನಿಕ್ಕನ್ನು ಅಭ್ಯಾಸ ಮಾಡ್ಕೊಳ್ತಾ ಬಂದ್ಬಿಡ್ತೀವಿ. ಹಾಗೆ ಮಾಡಿದಾಗ ನಾವು ಏನು ಮಾಡ್ತೀವಿ ಗೊತ್ತಾ? ಪ್ರತಿ ಪದವನ್ನು ನಾನು ಮನಸ್ಸಿನೊಳಗೆ ಹೇಳ್ಕೋಬೇಕು, ನೋಡಬೇಕು, ಆಲೋಚಿಸಬೇಕು, ಮನಸ್ಸಿನಲ್ಲಿ ಹೇಳ್ಕೋಬೇಕು, ಮತ್ತೊಂದು ಸಲ ನನಗೆ ನಾನು ಅದನ್ನು ಬಹಿರಂಗಪಡಿಸ್ಕೊಳ್ಬೇಕು. ಇದಿಷ್ಟು ಪ್ರಾಸೆಸ್ ಇನ್ವಾಲ್ವ್ ಇರೋದ್ರಿಂದ, ಆಡಿಟರಿ ಅಂದರೆ ನಾನು ಜೋರಾಗಿ ಓದ್ತಿರ್ತೀನಿ, ಅದರಿಂದ ನನಗೆ ಕೇಳಿಸೋದು ಅದೇ, ಕಾಣಿಸೋದು ಅದೇ, ನಾನು ಹೇಳೋದು ಅದೇ. ತುಂಬ ಸಲ ಅದು ಅರ್ಥ ಆಗೋದು ಕಷ್ಟ ಇದ್ದಿರುತ್ತೆ, ಗೊತ್ತಿದೆ. ಆದರೆ ಸಬ್ ವೋಕಲೈಸೇಷನಿಗಿಂತ ಆಡಿಟರಿ ಮೆಥಡಲ್ಲಿ ಸುಲಭ. ಅದನ್ನು ನಾವೀಗ ಆಡಿಟರಿ ಮೆಥಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಸಾಕಷ್ಟು ಜನರು ನಾವು ಕೂತ್ಕೊಂಡು ಓದೋದೇ ಪಬ್ಲಿಕ್ ಪ್ಲೇಸಸ್ಸಲ್ಲಿ, ಅಂದರೆ ಲೈಬ್ರರಿಗಳಲ್ಲಿ ಕೂತ್ಕೊಂಡು ಓದ್ತಿರ್ತೀವಿ. ನಾವು ಮತ್ತೊಬ್ಬರನ್ನು ಡಿಸ್ಟರ್ಬ್ ಮಾಡುವಂತಿಲ್ಲ. ಅದರಿಂದ ಆ ಸಬ್ ವೋಕಲೈಸಿಂಗ್ ಮೆಥಡಲ್ಲಿ ನಾವು ಓದೋದನ್ನು ಸ್ಪೀಡ್ ಮಾಡ್ಕೋಬೇಕು. ಹೆಂಗೆ? ಎಕ್ಸಾಮ್ ಹಾಲಲ್ಲಿ ಕೂಡ ನಾನು ಇದನ್ನು ಸ್ಪೀಡ್ ಮಾಡ್ಕೋಬೇಕಲ್ವ, ಅದಕ್ಕೆ ನಾನು ನನ್ನ ಉಪಧ್ವನಿಯನ್ನು ಕಡಿಮೆ ಮಾಡಿಕೊಳ್ಬೇಕು, ಅಥವಾ ನಾನು ಓದಿನ ವೇಗವನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ ಹೇಳಿದಾಗ ನಾನು ಪದ ಓದೋದು, ಅದರ ಅರ್ಥವನ್ನು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ಒಂದೇ ಸಲ ಸ್ವಲ್ಪ ಒಂದು ಪದಗುಚ್ಛವನ್ನು ಓದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಬರುತ್ತೆ, ಸೂಪರ್ಫಿಷಿಯಲಾಗಿ ಓದಿದ್ರೂ ಕೂಡ ನನಗೆ ಪೇಜ್ ಪೂರ್ತಿ ಅರ್ಥ ಆಗೋ ಹಾಗೆ ಓದ್ಕೊಂಡ್ಬಿಡ್ಬೇಕು. ಅದಕ್ಕೆ ನಾನು ಏನೇನು ಮಾಡಬೇಕು? ಕೆಲವು ತಂತ್ರಗಳನ್ನು ನಾವು ಬಳಸ್ಕೋಬೇಕು ಸ್ನೇಹಿತರೆ. ನಾನು ಹೇಳಿದೆ, ಸರಳವಾದ 8 ತಂತ್ರಗಳನ್ನು ನಾನಿಲ್ಲಿ ಹೇಳ್ತೀನಿ. ನೀವು ಎಲ್ಲರೂ ಕೂಡ ಇವತ್ತಿಂದನೇ ಅದನ್ನು ಬಳಸಿದ್ರೂ ಕೂಡ, ಬಳಸೋಕ್ಕೆ ಶುರು ಮಾಡಿದ್ರೆ ನೀವು ಒಂದು 15 ದಿನದಲ್ಲಿ 8 ರಿಂದ 10 ದಿನ ತುಂಬ ರಿಲೀಜಿಯಸ್ ಆಗಿ, ಯಾಕಂದರೆ ಎಲ್ಲರೂ ಇವಾಗಂತೂ ಪರೀಕ್ಷೆ ಓದೋದು ಬಿಟ್ಟು ಇನ್ನೇನು ಮಾಡ್ತಿಲ್ಲ ನಾವು, ಅದರಿಂದ 8 ರಿಂದ 10 ದಿನಗಳ ಒಳಗೆ ಈ ತಂತ್ರಗಳನ್ನು ಅಳವಡಿಸ್ಕೊಂಡು ನಮ್ಮ ರೀಡಿಂಗ್ ಸ್ಪೀಡನ್ನು ಹೆಚ್ಚು ಮಾಡ್ಕೊಂಡ್ಬಿಡ್ಬೋದು. ಹಾಗಾದರೆ ಏನು ಮಾಡಬೇಕು ಅಂದರೆ, ಮೊಟ್ಟ ಮೊದಲನೇದು ಒಂದು ಈಸಿ ಡಾಕ್ಯುಮೆಂಟಿಂದ ನಾನು ಟಫ್ನೆಸ್ ಲೆವೆಲ್ನ ಕ್ರಮೇಣ ಹೆಚ್ಚಿಸ್ಕೊಳ್ತಾ ಹೋಗಬೇಕು. ಹೌ ಡು ಐ ಡೂ ದಟ್? ಟೇಕ್ ಅನ್ ಈಸಿ ಡಾಕ್ಯುಮೆಂಟ್ ದಟ್ ವಿಚ್ ಈಸ್ ನಾಟ್ ಸೋ ವೆರಿ ಇಂಪಾರ್ಟೆಂಟ್. ಲೆಟ್ ಅಸ್ ಸೇ ಯು ಟೇಕ್ ಅ ಸ್ಟೋರಿ ಬುಕ್, ಒಂದು ಕಥೆ ಪುಸ್ತಕವನ್ನು ಆರಿಸ್ಕೊಳ್ಳಿ. ಓಕೆ, ಇನ್ ದಟ್ you just start reading which is not important, or you need not remember all the words or all the content in that particular chapter or book. ಹೌದಲ್ವಾ? ತೆಳುವಾಗಿರುವಂಥದ್ದು, ನಂಗೆ ಪ್ರತಿ ಪದ ನೆನಪಿರಬೇಕು ಅಂತ ಏನೂ ನಿರ್ಬಂಧ ಇಲ್ಲ. ನನಗೆ ಅಲ್ಲಿರೋ ಎಲ್ಲ ಪಠ್ಯ ಜ್ಞಾಪಕ ಇರಬೇಕು, ನಾನು ಕೇಳಿದಾಗ ಬರಬೇಕು, ಹಾಗೇನಿಲ್ಲ. ಈಸಿ ಡಾಕ್ಯುಮೆಂಟ್ನ ಓದಿ, ಸರಿ ಅಲ್ವಾ? ಅದಲ್ಲದೆ ಫಸ್ಟ್ ಈಸಿ ಡಾಕ್ಯುಮೆಂಟ್ನ 1-2 ಅಂದರೆ ಒಂದು 5 ಪೇಜು 10 ಪೇಜು ಅಷ್ಟಕ್ಕಿಂತ ಹೆಚ್ಚಿಸ್ಬೇಡಿ. ಅದಾದ ನಂತರ ನೀವೇನು ಮಾಡಿ ಅಂದರೆ, ಈಗಾಗಲೇ ಓದ್ಕೊಂಡಿದ್ದೀರಲ್ಲ, ಆರ್ಟ್ಸ್ ವಿದ್ಯಾರ್ಥಿಗಳಾದರೆ ನನಗೆ ತುಂಬ ಸುಲಭ ಯಾವುದು, ಹಿಸ್ಟ್ರಿ ತುಂಬ ಸುಲಭ ಅಂತಂದರೆ ಈಗಾಗಲೇ ಓದಿರುವಂಥ ಪುಸ್ತಕವನ್ನು ತಗೊಳ್ಳಿ. ಸೈನ್ಸ್ ವಿದ್ಯಾರ್ಥಿಗಳಾದರೆ ನಿಮಗೆ ಆ ಒಂದು ಸ್ಟ್ರೀಮ್ ತುಂಬ ಸುಲಭ ಇರುತ್ತೆ. ಓದಿರುವಂಥ ಪಠ್ಯವನ್ನು ದಿ ಟೆಕ್ಸ್ಟ್ ಆ್ಯಂಡ್ ದಿ ಬುಕ್ ಅದನ್ನು ತಗೊಂಡು ನೀವೇನು ಮಾಡಿ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ತಾ, ಯಾಕಂದರೆ ಪುನರುಚ್ಚರಿಸಿ ಓದ್ಕೊಂಡ್ಬಿಟ್ಟಿದ್ದೀರಾ, ನಿಮಗೆ ಆ ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ಫೆಮಿಲಿಯರ್ ಇದೆ, ಅದನ್ನು ತೆಗೆದು ಓದಿ. ಮೊದಲು ಸುಲಭವಾದದ್ದು, ಆನಂತರ ಓದಿದ ಪಠ್ಯವನ್ನೇ ಮತ್ತೊಂದು ಸಲ ಓದುವಂಥದ್ದು ನೀವು ಅಭ್ಯಾಸ ಮಾಡಿ. ಇದನ್ನು ಎಷ್ಟು ದಿನದಲ್ಲಿ ಮಾಡಬೇಕು ನಾನು ಆನಂತರ ಬರ್ತೀನಿ ಇದಕ್ಕೆ. ನಂತರ ಏನಂದರೆ, ನಿಧಾನವಾಗಿ ವೇಗವನ್ನು ಹೆಚ್ಚಿಸ್ತಾ ಹೋಗಿ. ಸ್ನೇಹಿತರೆ, ಏನು ಗೊತ್ತಾ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಿಗೆ ಓದಬೇಕಾದ್ರೆ ಅದು ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ನೀವು ಓದುವಂಥ ಸಮಯದಲ್ಲಿ ಗಡಿಯಾರ ನಮ್ಮ
ಅತ್ಯಂತ ಮುಖ್ಯವಾದ ಗೆಳೆಯ. ನಮ್ಮ ಜೊತೆ ಇರಲೇ ಇರಬೇಕು ಗಡಿಯಾರ. ಸ್ಟಾಪ್ ಕ್ಲಾಕನ್ನು ಪಕ್ಕದಲ್ಲಿ ಇಟ್ಕೊಂಬಿಡಿ. ಅಂದರೆ ನಾವು ನಿಲ್ಲಿಸಿ ರೀಸೆಟ್ ಮಾಡ್ಬೋದು. ಸೆಕೆಂಡ್ಸು, ನಿಮಿಷಗಳು, ನಾನು ಎಷ್ಟು ನಿಮಿಷ ಓದಿದ್ದೀನಿ, ಎಷ್ಟು ಸೆಕೆಂಡ್ಸ್ ಓದಿದ್ದೀನಿ, ಸ್ಟಾಪ್ ಕ್ಲಾಕನ್ನು ನಾವು ಪಕ್ಕದಲ್ಲಿ ಇಟ್ಕೊಳ್ಳೇಬೇಕು. ಯಾಕಂದರೆ ಓದೋದಷ್ಟೇ ಅಲ್ಲ, ನಾವು ಉತ್ತರಿಸೋದು ಎಷ್ಟು ಬೇಗ, ನಮ್ಮ ಪೇಪರ್ ಸಾಲ್ವ್ ಮಾಡೋಕ್ಕೆ ಟೈಮ್ ಸಾಕಾಗುತ್ತಾ ಇಲ್ವಾ ನೋಡ್ಕೋಬೇಕಲ್ವ. ಅದಕ್ಕೆ ಕೂಡ ನನಗೆ ಸ್ಟಾಪ್ ಕ್ಲಾಕ್ ಬೇಕೇ ಬೇಕು. ಪ್ರತಿಯೊಬ್ಬರು ಕೆಲವೊಂದು ಪರ್ಸನಲ್ಸ್ ನೀವು ಇಟ್ಕೊಳ್ಳೇಬೇಕು ಹತ್ತಿರದಲ್ಲಿ. ಪರೀಕ್ಷೆಗೆ, ದೊಡ್ಡ ಪರೀಕ್ಷೆಗೆ, ಭವಿಷ್ಯಕ್ಕೆ ನೀವು ತಯಾರಿಯನ್ನು ನಡೆಸ್ತಿದ್ದೀರಾ. ಅದರಿಂದ ಸರಿ ಅಲ್ವಾ ಸ್ನೇಹಿತರೆ? ಇಲ್ಲಿ ಸೊ ಯು ಜಸ್ಟ್ ಸ್ಟಾರ್ಟ್ ಸ್ಮಾಲ್, ಥಿಂಕ್ ಬಿಗ್. ಚಿಕ್ಕದರಿಂದ ಅತಿ ದೊಡ್ಡದರ ತನಕ ನಿಮ್ಮನ್ನು ನೀವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋಗಬೇಕು. ಸರಿ ಅಲ್ವಾ? ಇದಾದಮೇಲೆ ನಾನು ಅನ್ಫೆಮಿಲಿಯರ್ ಇನ್ಫಾರ್ಮೇಷನನ್ನು, ನಂಗೆ ಪರಿಚಯ ಇಲ್ಲದೆ ಇರೋ ಪಠ್ಯವನ್ನು, ಆಮೇಲೆ ಸುಲಭ ಪರಿಚಯವಿರುವಂಥದ್ದು, ಆನಂತರ ಅಪರಿಚಿತ ಪಠ್ಯವನ್ನು ನಾವು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಬಿಡಬೇಕು. ಒಂದು ದಿನದಲ್ಲಿ ಇದನ್ನು ಮಾಡ್ಬೋದು. ಸರಿ ಅಲ್ವಾ ಸ್ನೇಹಿತರೆ? ನಾನು ಏನು ಓದಬೇಕು ಅಂತ ಚೂಸ್ ಮಾಡಿದೆ. ಒಂದು ಸ್ಟೋರಿ ಬುಕ್ ತೊಗೊಂಡೆ, ಒಂದು ಓದಿರೋದು ತೊಗೊಂಡೆ, ಒಂದು ಗೊತ್ತೇ ಇಲ್ಲದೆ ಇರೋ ಅಂಥ ಪಠ್ಯವನ್ನು ತೊಗೊಂಡೆ. ಏನು ತೊಗೋಬೋದು? ಇವತ್ತಿನ ನ್ಯೂಸ್ ಪೇಪರ್ ತೊಗೊಳ್ಳಿ. ನೀವು ಯಾವ ದಿವಸ ಓದೋಕ್ಕೆ ಶುರು ಮಾಡ್ತೀರಾ ಆ ದಿವಸ. ನಾನು ನೋಡಿಲ್ಲ, ನಾನು ಹಿಂದೂ ನೋಡಿಲ್ಲ, ನಾನು ಎಕ್ಸ್ಪ್ರೆಸ್ ನೋಡಿಲ್ಲ, ನಾನು ಡೆಕ್ಕನ್ ಹೆರಾಲ್ಡ್ ನೋಡಿಲ್ಲ, ಅಥವಾ ಪ್ರಜಾವಾಣಿ ಇವತ್ತಿನ ನಾನು ಓದಿಲ್ಲ, ಇವತ್ತಿನ ಪ್ರಜಾವಾಣಿಯ ಸಂಗತವನ್ನು ನಾನು ಓದಿಲ್ಲ, ಸಂಯುಕ್ತ ಕರ್ನಾಟಕ ಓದಿಲ್ಲ, ನಾನು ಯಾವ ಪಠ್ಯವನ್ನು, ಯಾವ ಟೆಕ್ಸ್ಟನ್ನು ನಾನು ಇದುವರೆ ತನಕ ನೋಡೇ ಇಲ್ವೋ ಅಂಥದ್ದನ್ನು ನೀವು ತಗೊಳ್ಳಿ. ಅದರಲ್ಲಿ ಸಾಧಾರಣವಾಗಿ ಸಂಪಾದಕೀಯಗಳನ್ನು ಆರಿಸ್ಕೊಳ್ಳಿ. ಚೂಸ್ ದಿ ಎಡಿಟೋರಿಯಲ್ಸ್ ವಿಚ್ ವಿಲ್ ಬಿ ಎ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಅನ್ ಅನಾಲಿಸಿಸ್ ಆಫ್ ದಿ ನ್ಯೂಸ್ ಆ್ಯಂಡ್ ದಿ ಎಡಿಟರ್ಸ್ ವ್ಯೂ ಪಾಯಿಂಟ್ ಆಫ್ ವಾಟ್ ಎವರ್ ಈಸ್ ದಿ ನ್ಯೂಸ್. ಅದನ್ನು ಆರಿಸ್ಕೊಳ್ಳಿ. ನಿಮಗೆ ಹೆಚ್ಚು ಪ್ರೌಢವಾಗಿ ತಯಾರಾಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ ಅ ಮೆಚ್ಯೂರ್ಡ್ ಕಂಟೆಂಟ್ ಇನ್ ಅ ಗುಡ್ ಮ್ಯಾನರ್ ಯು ವಿಲ್ ಬಿ ಪ್ರಿಪೇರಿಂಗ್ ಯುವರ್ ಸೆಲ್ಫ್. ಅದಾಯಿತು. ಅದನ್ನು ಪಕ್ಕದಲ್ಲಿ ತೊಗೊಂಡೆ. ನಾನು ಎಲ್ಲಿ ಕೂತ್ಕೊಳ್ಳಿ ಓದೋಕ್ಕೆ? ಹೌದಾ? ವಿಚ್ ಈಸ್ ದಿ ಪ್ಲೇಸ್ ಐ ಶುಡ್ ಬಿ ಚೂಸಿಂಗ್ ಟು ಸಿಟ್ ಫಾರ್ ಮೈ ಸ್ಟಡಿ. ಒಂದು ಪ್ರಶಾಂತವಾದ ಪ್ರದೇಶವನ್ನು ಆರಿಸ್ಕೊಳ್ಳಿ. ಯಾಕಂತಂದರೆ ತುಂಬ ಶಬ್ದ ಬರುವಂಥದ್ದು, ಅಥವಾ ಇಲ್ಲಿ ಪಕ್ಕದಲ್ಲಿ ಪೇಪರು, ಪಕ್ಕದಲ್ಲಿ ಬಟ್ಟೆ, ಬ್ಯಾಗು, ಪೆನ್ನು, ಎಷ್ಟೊಂದು ಪೇಪರ್ಗಳು, ಹಂಗೆ ಶ್ಯಾಬಿಯಾಗಿರುವಂಥ ಜಾಗವನ್ನು ನಾವು ಆರಿಸಲೇಬಾರ್ದು. ನಮ್ಮ ಫಿಸಿಕಲ್ ಎನ್ವೈರ್ನ್ಮೆಂಟ್ ಏನಿದೆಯಲ್ಲ ಬಹಳ ನೀಟಾಗಿರಬೇಕು. ನೀಟ್ ಅಂದರೆ ಇಟ್ ಹ್ಯಾಸ್ ಟು ಬಿ ವೆರಿ ನೀಟ್. ಅತ್ಯಂತ ಸ್ವಚ್ಛವಾಗಿರುವಂಥ ಒಂದು ಪ್ರದೇಶ, ಗಾಳಿ ಇರಬೇಕು, ಬೆಳಕಿರಬೇಕು, ಸಾಧ್ಯವಾದ ಮಟ್ಟಿಗೆ ಸನ್ಲಿಟ್ ಲೈಬ್ರರೀಸ್. ಇವಾಗೆಲ್ಲನೂ ಲೈಬ್ರರಿ ಅಲ್ಲ, ಸನ್ಲಿಟ್ ಲೈಬ್ರರಿಗಳು ವಿಶೇಷವಾಗಿ ಲಭ್ಯವಾಗ್ತಾ ಇದೆ. ನೀವು ಅಂಥದ್ದೊಂದು ಪ್ರದೇಶದಲ್ಲಿ ಕೂತ್ಕೋಬೇಕು. ಇಲ್ಲ ನಾನು ಲೈಬ್ರರಿಗೆ ಹೋಗಲ್ಲ, ನಮ್ಮ ಮನೆಯಲ್ಲೇ ಅಂಥದ್ದೊಂದು ಕೋಣೆಯನ್ನು ನಮ್ಮ ತಂದೆಯವರು ನನಗಾಗಿ ಮಾಡಿಬಿಟ್ಟಿದ್ದಾರೆ ಅಂದರೆ ಅಂಥ ಒಂದು ಪ್ರದೇಶದಲ್ಲಿ ಕೂತ್ಕೊಂಡ್ಬಿಡಿ. ಯಾಕಂದರೆ ಯಾವಾಗಲೂ ಅಷ್ಟೇ ನಮಗೆ ಹೊರಗಿನ ಬಲ್ಬ್ಸು ಅಥವಾ ಟ್ಯೂಬ್ಸು, ವಾಟ್ ಎವರ್ ಇಟ್ ಈಸ್, ಲೆಡ್ ಏನೇ ಹಾಕ್ಕೊಂಡಿದ್ರೂ ಕೂಡ ನೀವು ಗೋಡೆ ಎಲ್ಲ ಅಥವಾ ಬಾಗಿಲು ಕಿಟಕಿಗಳನ್ನು ಮುಚ್ಚಿ ಅಥವಾ ಮುಚ್ಚಿದಂತೆಯೇ ಇರುವಂಥದ್ದಕ್ಕೆ AC ಹಾಕ್ಕೊಂಡ್ರು, ಫ್ಯಾನ್ ಹಾಕ್ಕೊಂಡ್ರು, ನೀವು ಈ ಬಲ್ಬ್ಸ್ ಎಲ್ಲ ಹಾಕ್ಕೊಂಡ್ರೆ ಖಚಿತವಾಗಿ ನಿಮ್ಮ ಮೇಲೆ ಅದು ಪರಿಣಾಮ ಬೀಳುತ್ತೆ. ನಿಮ್ಮ ಎನರ್ಜಿ ಕಮ್ಮಿ ಆಗುತ್ತೆ. ಅದೇ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಎನರ್ಜಿ ಬರುತ್ತೆ. ಆದ್ದರಿಂದ ಟು ದಿ ಎಕ್ಸ್ಟೆಂಟ್ ಪಾಸಿಬಲ್, ಸಾಧ್ಯವಾದಷ್ಟು ನೀವೇನು ಮಾಡ್ತೀರಾ ಅಂತಂದರೆ ಯು ಚೂಸ್ ಎ ಸನ್ಲಿಟ್ ಪ್ಲೇಸ್. ಸೂರ್ಯನಿಂದಲೇ ಬೆಳಕಿರುವಂಥದ್ದು, ಪ್ರಾಕೃತಿಕ ಗಾಳಿ ಇರುವಂಥ ಜಾಗವನ್ನು ಆರಿಸ್ಕೊಳ್ಳಿ. ಸರಿ, ನಾವು ಪಠ್ಯವನ್ನು ಏನೇನು ಓದಬೇಕು ಅಂತ ಜೋಡಿಸ್ಕೊಂಡ್ವಿ, ಜಾಗವನ್ನು ಆರಿಸ್ಕೊಂಡ್ವಿ. ಈಗೇನು ಮಾಡಬೇಕು? ನಾವು ಓದೋಕ್ಕೆ ಶುರು ಮಾಡ್ತೀನಲ್ಲ, ಅನ್ನೋನ್ ಕಂಟೆಂಟ್ ಓದೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಇವಾಗ. ಯಾಕಂದರೆ ನಾನು ಸ್ಟೋರಿ ಬುಕ್ಕು ಆಗೋಯಿತು, ಗೊತ್ತಿರೋ ಇನ್ಫಾರ್ಮೇಷನು ಆಗೋಯಿತು. ನಾನು ಹೆಂಗೆ ಓದಬೇಕಂದ್ರೆ, ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಮೆಟಾ ಗೈಡಿಂಗ್ ಅಥವಾ ಹ್ಯಾಂಡ್ ಪೇಸಿಂಗ್ ಅಂತ ಕೂಡ ಹೇಳ್ತೀವಿ ನಾವು ಇದನ್ನು. ಅಂದರೆ ಕೈಯಲ್ಲಿ, ಬೆರಳಲ್ಲಿ ನಾವು ಪಾಯಿಂಟ್ ಮಾಡ್ತಾ ನಾವು ಓದ್ತಾ ಇರೋವಂಥ ಟೆಕ್ಸ್ಟ್ ಕೆಳಗೆ ನಾನು ಅದನ್ನು ಪಾಯಿಂಟ್ ಮಾಡಿಕೊಂಡು ಬಂದುಬಿಡ್ಬೋದು. ಇಲ್ಲ, ನಾನು ಇನ್ನೂ ಏನು ಮಾಡ್ತೀನಿ ಅಂದರೆ ಸ್ಕೇಲ್ ಇಟ್ಕೊಂಡ್ಬಿಡ್ತೀನಿ. ಒಂದೊಂದು ಲೈನ್ ಕೆಳಗೆ ನಾನು ಸ್ಕೇಲ್ ಇಟ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿದ್ರೆ ಹಾಗೂ ಕೂಡ ಮಾಡಬಹುದು. ಆದರೆ ಇದನ್ನು ನಾವು ಬೆರಳಲ್ಲಿ ಹೀಗೆ ಪಾಯಿಂಟ್ ಮಾಡ್ಕೊಂಡು ಬರೋದು, ಅಥವಾ ಕ್ಯಾಪ್ ತೆಗೆದೇ ಇರೋವಂಥ ಪೆನ್ನಲ್ಲೋ
ಪೆನ್ಸಿಲ್ಲಿನ ಹಿಂಬದಿಯಿಂದಲೂ ನಾನು ಪಾಯಿಂಟ್ ಮಾಡ್ತಾ ನೋಡ್ಕೊಂಬಂದರೆ ಅದನ್ನು ಮೆಟಾ ಗೈಡಿಂಗ್ ಅಥವಾ ಹ್ಯಾಂಡ್ ಪೇಸಿಂಗ್ ಅಂತ ಹೇಳ್ತೀವಿ. ಪ್ರತಿ ಶಬ್ದವನ್ನು ನಾನು ಓದಿದ ತಕ್ಷಣ ವೇಗವನ್ನು ನಾನು ನಿಧಾನವಾಗಿ ಹೆಚ್ಚಿಸ್ಕೊಳ್ತಾ ಬಂದ್ಬಿಡಬೇಕು. ಇದು ನಾನು ಮಾಡ್ತಾ ಏನಂತ ಹೇಳಿದ್ರೆ ಆ ಪದದ ಅರ್ಥಗಳನ್ನು ನಾನು ಮಾಡ್ಕೊಳ್ತಾ ಇರಬೇಕು. ಐ ಹ್ಯಾವ್ ಟು ಕಾಂಪ್ರಹೆಂಡ್ ದಿ ಮೀನಿಂಗ್ ಆಫ್ ದಿ ವರ್ಡ್ ವಾಟ್ ಎವರ್ ಐ ಆಮ್ ರೀಡಿಂಗ್. ಸರಿ ಅಲ್ವಾ? ನಾ ಅರ್ಥವನ್ನು ಕಲ್ತ್ಕೊಂಡು ಸಂಯೋಜಿಸ್ಕೋಬೇಕು. ಐ ಹ್ಯಾವ್ ಟು ಆರ್ಗನೈಸ್ ವಾಟ್ ಎವರ್ ಐ ಆಮ್ ರೀಡಿಂಗ್, ಐ ಆಮ್ ಕಾಂಪ್ರಹೆಂಡಿಂಗ್, ಐ ನೋ ದಿಸ್ ವರ್ಡ್ ಆ್ಯಂಡ್ ಐ ಆಮ್ ಆರ್ಗನೈಸಿಂಗ್ ಇಟ್. ಸರಿ ಅಲ್ವಾ? ಎಷ್ಟೊಂದು ಸಲ ನಮಗೆ ಕೆಲವು ಪದಗಳ ಅರ್ಥಗಳು ಗೊತ್ತಿದ್ದಿರಲ್ಲ, ಪರವಾಗಿಲ್ಲ, ಪಕ್ಕದಲ್ಲಿ ಟೆಕ್ಸ್ಟ್ ಇಟ್ಕೊಂಡು ಡಿಕ್ಷನರಿ ಇಟ್ಕೊಂಡು ಅಥವಾ ಗೂಗಲಲ್ಲಿ ನಮಗೆ ಎಲ್ಲರಿಗೂ ಅಭ್ಯಾಸ ಇದೆ ಇವಾಗ, ಅರ್ಥಗಳನ್ನು ನೋಡ್ತಾ ನಾನು ಅರ್ಥೈಸುವಿಕೆಗೆ ಹಾನಿಯಾಗದಂತೆ ಕಲ್ತ್ಕೊಂಡ್ಬಿಡ್ಬೇಕು. ವಿ ಜಸ್ಟ್ ಹ್ಯಾವ್ ಟು ಲರ್ನ್ ದಿಸ್. ಈಸ್ ದಟ್ ಓಕೆ? ಕೀಪ್ ಅ ನೋಟ್ ಕಾರ್ಡ್, ಓಕೆ, ಆರ್ ಡೂ ಇಟ್ ವಿತ್ ಅ ಸ್ಕೇಲ್ ಆರ್ ಡೂ ಇಟ್ ವಿತ್ ಅ ಪೆನ್ ವಿಚ್ ಈಸ್ ಕ್ಲೋಸ್ಡ್, and then or the back side of a pencil, something like this. You just start pointing and reading each word which makes you comprehend better. Is that okay? Okay friends, ಇದು ಪಾಯಿಂಟರ್ ಮೆಥಡ್ ಅಂತ ಕರೆಯುವಂಥ ಮೂರನೇ ಅಂಶ. ದಿಸ್ ಇಸ್ ದಿ ಥರ್ಡ್ ಪಾಯಿಂಟ್ ಕಾಲ್ಡ್ ಆಸ್ ಪಾಯಿಂಟರ್ ಮೆಥಡ್. ಅದಾದಮೇಲೆ ನಾನು ಏನು ಮಾಡ್ತೀನಿ, ಅಂಡರ್ಲೈನ್ ಆರ್ ಹೈಲೈಟ್ ಅಂದರೆ ಅಡಿಗೆರೆ ಅಥವಾ ನಾನು ಬಣ್ಣಗಳಿಂದ ಪ್ರತ್ಯೇಕಿಸುವಂಥದ್ದು. ಇಲ್ಲಿ ತೋರಿಸಿದ್ದಾರೆ ನೋಡಿ, ನಮಗೂ ಇದೆ ಡ್ರೀಮ್ಸ್ ಕಮ್ ಟ್ರೂ, ವಿ ವಿಶ್ ಯು ಲೆಟ್ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ನಾವು ಇಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಅಂಡರ್ಲೈನ್ ಮಾಡ್ಕೊಂಬಂದ್ಬಿಡೋಣ ಅಥವಾ ನಾವಿಲ್ಲಿ ಹೈಲೈಟ್ ಮಾಡಿಕೊಂಡು ಬಂದ್ಬಿಡ್ಬೋದು. ಹೌದಾ? ನಾನೇನಾದರೂ ಟ್ಯಾಬಲ್ಲಿ ಓದ್ತಾ ಇದ್ದೀನಿ ಅಥವಾ ಸಿಸ್ಟಮಲ್ಲಿ ಲ್ಯಾಪ್ಟಾಪಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೌಸ್ ಪಾಯಿಂಟರ್ ಇರುತ್ತೆ. ನಾನು ಆ ಮೌಸ್ ಪಾಯಿಂಟರ್ನ ಉಪಯೋಗಿಸಿ ನಾನು ಅದರಲ್ಲೇ ನೋಡ್ಕೊಂಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನಿಲ್ಲಿ ಪ್ರತಿ ಪದವನ್ನು ಅಂಡರ್ಲೈನ್ ಮಾಡಬೇಕು ಅಂತ ನಿರ್ಬಂಧ ಇಲ್ಲ. ಇನ್ಫ್ಯಾಕ್ಟ್ ಈ ಟೆಕ್ನಿಕ್ಸ್ಗೆ ನಿರ್ಬಂಧ ಇಲ್ಲ. ಆದರೆ ಇದನ್ನೆಲ್ಲ ಹಂತವಾಗಿ ಮಾಡೋದರಿಂದ ಖಚಿತವಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಅತಿ ಹೆಚ್ಚಿನ ಪದಗಳನ್ನು ಓದ್ತೀರಾ ಅನ್ನುವಂಥದ್ದು ಕೂಡ ಸರಿ ಅಲ್ವಾ ಸ್ನೇಹಿತರೆ? ನೀವು ಓದೋದು ಅತಿ ವೇಗವಾಗುತ್ತೆ. ಇಲ್ಲಿ ಏನು ಮಾಡ್ಬೋದು, ನಾನು ಪದ ಓದಿದ್ದನ್ನು ಅಂಡರ್ಲೈನ್ ಮಾಡ್ಕೊಂಬರ್ಬೋದು ಅಥವಾ ನಾನು ಯಾವುದನ್ನು ಕೀವರ್ಡ್ಸ್ ಅಂತ ಅಂದ್ಕೊಳ್ತೀನಿ, ಅತಿ ಪ್ರಮುಖವಾದಂಥ ಪದ, ಅತಿ ಪ್ರಮುಖವಾದಂಥ ವಿಚಾರ ಅಂತ ಅಂದ್ಕೊಳ್ತೀನಿ, ಅದನ್ನು ಕೂಡ ನಾನು ಹೈಲೈಟ್ ಮಾಡ್ತೀನಿ ಅಥವಾ ಅಂಡರ್ಲೈನ್ ಮಾಡಿಕೊಂಡು ಬಂದ್ಬಿಡ್ಬೋದು. ಹೌದಲ್ವಾ? ನಾನು ಅಂಡರ್ಲೈನ್ ಮಾಡಿದ್ದೀನಿ. ಓಕೆ, ಈಗೇನು ಮಾಡಬೇಕು ಅಂದರೆ ಪ್ರಿವ್ಯೂಯಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಅಂತಂದರೆ ಇದು ಪೂರ್ವವೀಕ್ಷಣಾ ತಂತ್ರಗಳು. ನನ್ನ ಪುಟವನ್ನು ನಾನು ಮೇಲೆ ಕೆಳಗೆ ದೃಷ್ಟಿ ಆಡಿಸಿ ಸ್ಕ್ಯಾನ್ ಮಾಡ್ತೀನಿ. ಐ ಜಸ್ಟ್ ಸಿ ಅಪ್ ಆ್ಯಂಡ್ ಡೌನ್, ಐ ಜಸ್ಟ್ ಸ್ಕ್ಯಾನ್ ದಿಸ್ ಥ್ರೂ ಮೈ ಐಸ್, ಟೇಕಿಂಗ್ ಇಟ್ ಟು ಬ್ರೈನ್, ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅ ಫ್ರೇಸ್, ಎ ಗ್ರೂಪ್ ಆಫ್ ವರ್ಡ್ಸ್, ಎ ಸೆಂಟೆನ್ಸ್, ಎ ಪ್ಯಾರಾಗ್ರಾಫ್. ಹೌದಲ್ವ ಸ್ನೇಹಿತರೆ? ನಾನು ಇಲ್ಲಿ ಪದ ನೋಡ್ತಾ ಇಲ್ಲ, ಪದಗುಚ್ಛವನ್ನು ನೋಡ್ತೀನಿ, ವಾಕ್ಯವನ್ನು ನೋಡ್ತೀನಿ, ವಾಕ್ಯ ಬಂಧವನ್ನು ನೋಡ್ತೀನಿ. ನಾನಿಲ್ಲಿ ಸೂಪರ್ಫಿಷಿಯಲ್ ಆಗಿ ಓದ್ತಾ ಇದ್ದೀನಿ, ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಸರಿ ಅಲ್ವಾ? ನನ್ನ ಅರ್ಥೈಸುವಿಕೆ ಮಾತ್ರ ಯಾವ ಕಾರಣಕ್ಕೂ ಹಿಂದೆ ಬೀಳಬಾರ್ದು. ನಾನು ಅರ್ಥ ಮಾಡಿಕೊಂಡು ನನ್ನ ರೀಡಿಂಗ್ ಸ್ಪೀಡನ್ನು ಪ್ರಿವ್ಯೂ ಟೆಕ್ನಿಕಲ್ಲಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ. ಯಾಕಂದರೆ ಬಹಳಷ್ಟು ಸಲ ಏನಾಗುತ್ತೆ ಅಂದರೆ ನಮ್ಮ ಒಂದು ಪುಟದಲ್ಲಿ ರಿಪೀಟೆಡ್ ವರ್ಡ್ಸ್ ಇರುತ್ತೆ, ರಿಪೀಟೆಡ್ ವಾಕ್ಯಗಳಿರುತ್ತೆ, ರಿಪೀಟೆಡ್ ಸಾಲುಗಳಿರುತ್ತೆ. ಅದನ್ನೆಲ್ಲ ನಾನು ಸ್ಕಿಪ್ ಮಾಡ್ಬೋದು. ರಿಪೀಟ್ ಆಗಿದೆ, ನನಗೆ ಗೊತ್ತಿದೆ, ಸ್ಕಿಪ್ ಮಾಡ್ಬೋದು. ಇದು ಏನಾಗುತ್ತೆ ಅಂತಂದರೆ ಮಧ್ಯ ನಾವು ಓದೋವಾಗಲೇ ಆ ಬಿಟ್ಟ ಸ್ಥಳ ಇದೆಯಲ್ಲ, ಅದು ನನ್ನ ಬ್ರೈನೇ ಫಿಲ್ ಮಾಡ್ತಾ ಇರುತ್ತೆ. ಕರೆಕ್ಟ್ ಪದಗಳನ್ನು ನನ್ನ ಬ್ರೈನ್ ಕೂಡಿಸ್ಬಿಡತ್ತೆ. ದಾಟ್ ಈಸ್ ದಿ ಪ್ರಿವ್ಯೂಯಿಂಗ್ ಟೆಕ್ನಿಕ್. ಸರಿ ಅಲ್ವಾ? ಪೂರ್ವವೀಕ್ಷಣಾ ತಂತ್ರಗಳಲ್ಲಿ ನಾವಿದನ್ನು ಅಳವಡಿಸ್ತೀವಿ. ಹೌದಲ್ವಾ? ಸೊ ನೆಕ್ಸ್ಟ್ ನೋಡಿ, ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ ಟೆಕ್ನಾಲಜಿ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಟೆಕ್ನಾಲಜಿ ಸಪೋರ್ಟಲ್ಲಿ ಸ್ನೇಹಿತರೆ ನೀವು ಹೆಂಗೆ ನೋಡ್ತಾ ಇದ್ದೀರಾ, ಒಂದು ಪದವಾದ ನಂತರ ಮತ್ತೊಂದು ಪದ ಬರ್ತಾ ಇದೆ. ಹೌದಲ್ವಾ? ಒಂದು ಪದವಾದ ನಂತರ ಮತ್ತೊಂದು ಪದ ಬರ್ತಾ ಇದೆ. ನಾವಿದನ್ನು
ವಿತ್ ದಿ ಲೇಟೆಸ್ಟ್ ಟೆಕ್ನಾಲಜಿ ವಿ ಕ್ಯಾನ್ ಜಸ್ಟ್ ಮೇಕ್ ಯೂಸ್ ಆಫ್ ದಿಸ್. ಹೌದಲ್ವಾ? ಪುಸ್ತಕದಲ್ಲಾದರೆ ನಾನೇ ನೋಡುವಂಥದ್ದು, ಅಥವಾ ಬಹಳಷ್ಟು ಆ್ಯಪ್ಸ್ ಕೂಡ ನೋಡಿ ಇನ್ನು ಬರ್ತಾ ಇದೆ ಪದಗಳು ಅದು ಮುಗಿಯೋ ತನಕ. ಹೀಗೆ ಅದು ಒಂದೊಂದೇ ಪದ ಬರ್ತಿದ್ದ ಹಂಗೂ ಅಲ್ಲಿ ಪದ ಮೂಡ್ತಿದ್ದ ಹಂಗೂ ನಾನು ಓದ್ಕೊಂಡು ಬಂದುಬಿಡುವಂಥದ್ದು. ಇದು ನಮಗೆ ನಾವು ಏನಂತ ಕರಿತೀವಿ, ಇಲ್ಲಿ ಕನ್ನಡ ಕೂಡ ನಾವು ಹೆಚ್ಚಿಗೆ ಬಳಸಿದ್ದೀವಿ, ಕಲ್ತ್ಕೊಂಡ್ಬಿಡಬೇಕು ಅಂತ ಹೇಳಿ ವೆಬ್ ಆ್ಯಪ್ಸ್ ಅಂತ ಹೇಳಿದ್ರೆ ಆ್ಯಪ್ಸಿಗೆ ನಾವು ಬಳಸುದಾಣ ಅಂತ ಹೇಳ್ತೀವಿ. ಯಾಕಂದರೆ ನಾವು ಬಳಕೆ ಮಾಡುವಂತಹ ಜಾಲತಾಣ ಅದಾಗಿದೆ, ಆದ್ದರಿಂದ ಬಳಸುದಾಣಗಳು ಅಂತ ಹೇಳ್ತೀವಿ. ವೆಬ್ ಅಂದರೆ ಜಾಲ ಅಂತ. ಜಾಲ ಬಳಸುದಾಣಗಳು ಅಥವಾ ಚರವಾಣಿ, ದಾಟ್ ಈಸ್ ಮೊಬೈಲ್ಸ್, ಇದಂತೂ ನಮಗೆ ಗೊತ್ತೇ ಇದೆ, ಸರಿ ಅಲ್ವಾ? ಇಲ್ಲಿ ಪ್ರತಿ ಪದವನ್ನು ವಿಭಜಿಸಿಬಿಡತ್ತೆ. ಹೌದಾ? ಈಗಷ್ಟೇ ನೋಡಿದ್ವಲ್ಲ ನಾವು, ಪ್ರತಿ ಪದವನ್ನು ವಿಭಜಿಸಿ. ಇಲ್ಲಿ ನೋಡಿ, ಮತ್ತೆ ಪ್ರತಿ ಪದವನ್ನು ವಿಭಜಿಸಿ ಅದು ಹೇಳ್ತಾ ನಾವು ಅದನ್ನು ಓದ್ಕೊಂಡ್ಬಿಡ್ತೀವಿ ಅಥವಾ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಇದು ಪರದೆಯ ಮೇಲೆ ಒಂದಾದ ಮೇಲೆ ಒಂದು ಅಕ್ಷರ ಅಥವಾ ಒಂದು ಪದಗಳು ಬರ್ತಾ ಇರತ್ವೆ. ಇದು ನಮ್ಮ ಮೆದುಳಲ್ಲಿ ಓದುವಂಥ ವೇಗವನ್ನು ಹೆಚ್ಚು ಮಾಡುತ್ತೆ. ಯಾವಾಗೂ ಅಷ್ಟೇ ಆಂಗ್ಸೈಟಿ ಅಂದರೆ ನಾನು ಅದು ತಿಳ್ಕೋಬೇಕು, ಕ್ಯೂರಿಯಾಸಿಟಿ, ಸರಿ ಅಲ್ವಾ? ನನಗೆ ಆ ಒಂದು ಆತುರ ಇರೋವಾಗ ಮುಂದೇನು ಮೈ ಬ್ರೈನ್ ವರ್ಕ್ಸ್ ಫಾಸ್ಟರ್. ಹೌದಲ್ವಾ? ನನ್ನ ಮೆದುಳು ಹೆಚ್ಚು ವೇಗವಾಗಿ ಕೆಲಸ ಮಾಡುತ್ತೆ, ನನ್ನ ಓದು ಹೆಚ್ಚು ವೇಗವಾಗುತ್ತೆ. ಇಲ್ಲಿ ಏನಂತ ಹೇಳಿದ್ರೆ, ನಾನು ಸುಪ್ತ ಪ್ರಜ್ಞೆಯಲ್ಲಿ ನಾನು ಅಧ್ಯಯನವನ್ನು ಮಾಡ್ತೀನಲ್ಲ, ಸಬ್ ವೋಕಲೈಸೇಷನ್ ಮೊದಲೇ ಮಾತಾಡಿದ್ವಲ್ಲ, ಆ ಸ್ಪೀಡ್ ಕೂಡ ಅತಿ ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದು ಸರಿ ಇಲ್ಲಿ, ಸರಿನಾ? ಅದಾದಮೇಲೆ ಮತ್ತೊಂದು ಟೆಕ್ನಿಕ್ ಏನಂದರೆ, ನಾನು ಆಡಿಯೋ ಬುಕ್ಸನ್ನು ಓದ್ಬೋದು. ಆಡಿಯೋ ಬುಕ್ಸನ್ನು ಓದ್ತೀನಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಶ್ರವಣ ಪಠ್ಯಗಳು ಅಂತ ಹೇಳಿ. ಆಡಿಯೋ ಬುಕ್ಸನ್ನು ಓದಬೇಕು ಅಂತ ಹೇಳಿದ್ರೆ ಇಲ್ಲಿ ಸಬ್ ವೋಕಲೈಸೇಷನ್ನಿನ ಅವಶ್ಯಕತೆ ಇಲ್ಲ. ನನ್ನ ಆಲೋಚನೆಗೆ ಮತ್ತೊಬ್ಬರ ಧ್ವನಿ ಬರ್ತಾ ಇರುತ್ತೆ. ಹೌದಾ? ನನ್ನ ಆಲೋಚನೆಗೆ ಮತ್ತೊಬ್ಬರ ಧ್ವನಿ ಬರ್ತಾ ಇರುತ್ತೆ. ಅದರಿಂದ ಇಲ್ಲಿ ಸಬ್ ವೋಕಲೈಸೇಷನ್ಗೆ ಇನ್ನೊಂದಷ್ಟು ಇಂಪೆಟಸ್, ಫೋರ್ಸ್ ಅಥವಾ ತುಂಬ ವೇಗವಾಗಿ ಮಾಡುವ ಅಗತ್ಯವಿಲ್ಲದಂತೆ ನನ್ನ ಮನಸ್ಸಿನೊಳಗೆ ಎಲ್ಲ ಅಕ್ಷರಗಳು, ಪದಗಳು ಹಾಗಾಗೆ ಮೂಡುತ್ತಾ ಇರುತ್ತೆ. ಹೌದಲ್ವಾ? ಇದು ನಾನು ಕೇಳಿಸ್ಕೊಳ್ತಾ ನನ್ನ ಆಲೋಚನೆಯನ್ನು ನಾನು ಓದೋದಕ್ಕೆ ಹಾಕೋದು ಅವಶ್ಯಕತೆ ಇರಲ್ಲ. ನಾನು ಇದನ್ನ ಮಾಡಬೇಕಂದ್ರೆ ಹೆಂಗೆ ಮಾಡಲಿ, ನನ್ನ ಹತ್ರ ಆಡಿಯೋ ಯಾವುದೂ ಇಲ್ಲ ಅಂತ ಹೇಳಿದ್ರೆ, ಈಗೆಲ್ಲ ಎಲ್ಲರೂ ಎಲ್ಲ ಚಾನಲ್ಗಳು, ವಾಹಿನಿಗಳನ್ನು ನೋಡ್ತಾ ಇರ್ತೀರ, ಅದರಲ್ಲಿ ಎಲ್ಲ ವಿಚಾರಗಳು ಇದ್ದಿರುತ್ತೆ. ಇಲ್ಲ ಮ್ಯಾಮ್, ನಾನು ನನ್ನದೇ ಸ್ವಂತ ನೋಟ್ಸನ್ನು ಮಾಡ್ಕೊಂಡಿದ್ದೀನಿ ಅಂತಂದರೆ ನಿಮಗೆ ಸಮಯ ಸಿಕ್ಕಾಗ, ಈಗಂತೂ ಓದ್ತಾನೆ ಇದ್ದೀರಲ್ಲ, ಒಂದು ರೀಡಿಂಗಿಗೆ ನೀವು ಯಾರೂ ನಿಲ್ಲಲ್ಲ ಅನ್ನೋದು ನನಗೆ ಗೊತ್ತಿದೆ. ನೀವು ಓದ್ತಾ ಏನು ಮಾಡಿ ಅಂತ ಹೇಳಿದ್ರೆ, ಯು ಜಸ್ಟ್ ರೆಕಾರ್ಡ್ ಇಟ್ ಒನ್ಸ್. ನಿಮ್ಮದೇ ಧ್ವನಿಯನ್ನು ಕೇಳಿಸ್ಕೊಂಡಾಗ ಇನ್ನೂ ಹೆಚ್ಚು ಸುಲಭ ಆಗಿಬಿಡತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ನಿಮ್ಮ ವಾಯ್ಸು ನಿಮಗೆ ಚಿರಪರಿಚಿತ ಇರುತ್ತೆ. ಹಾಗೆ ನೀವು ಉಚ್ಚರಿಸುವ ವಿಧಾನ, ಹೀಗಂದರೆ ಏನರ್ಥ, ಇವೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ಬಿಡತ್ತೆ. ಅದರಿಂದ ನಿಮಗೆ ಸಬ್ ವೋಕಲೈಸೇಷನ್ನ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ತೆಗೆದೇ ಹಾಕ್ಬಿಡ್ಬೋದು. ಅದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಬಳಸ್ಕೋಬೋದು. ಸರಿ ಅಲ್ವಾ ಸ್ನೇಹಿತರೆ? ನಾನು ಕೊನೆಯದಾಗಿ 8ನೇದು ಏನು ಮಾಡಬೇಕು ಅಂತ ಹೇಳಿದ್ರೆ, ರೆಗ್ಯುಲರ್ಲಿ ಕೀಪ್ ಅಸೆಸ್ಸಿಂಗ್. ನಾನು ಹೇಳಿದ್ದೀನಿ 15 ದಿನ ಸಾಕು ನಿಮಗೆ. ರೆಗ್ಯುಲರಾಗಿ ಇದನ್ನು ಅಸೆಸ್ ಮಾಡ್ತಾ ಇರಬೇಕು. ರೀಡಿಂಗ್ ಸ್ಪೀಡನ್ನು ಹೆಚ್ಚು ಮಾಡಬೇಕು. ಸ್ಟಾಪ್ ಕ್ಲಾಕನ್ನು ಪಕ್ಕದಲ್ಲಿ ಇಟ್ಕೋಬೇಕು. ಮತ್ತೂ ಒಂದು ವಿಚಾರ ಏನು ಗೊತ್ತಾ ಸ್ನೇಹಿತರೆ, ನೀವೇನಾದರೂ ಮ್ಯೂಸಿಕ್ ಕೇಳುವಂಥ ಅಭ್ಯಾಸದಲ್ಲಿದ್ದರೆ, ನಾನು ಹಾಡುಗಳನ್ನು ಕೇಳ್ತಾ ಮ್ಯಾಮ್ ಓದೋದು ನಾನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಭಾಳಷ್ಟು ಸ್ನೇಹಿತರು ಹಾಗಂತ ಹೇಳಿದ್ದಾರೆ. ನಮ್ಮ ಜೊತೆ ಒಬ್ಬರು ಡಾಕ್ಟ್ರು ಓದ್ತಾ ಇದ್ದಾರೆ ಇವಾಗ KSಗೆ. ಅವರು ಡಾಕ್ಟ್ರು ಹೇಳ್ತಿದ್ರು, ನಾನು MBBS ಪೂರ್ತಿ ಮ್ಯಾಮ್ ನಾನು ಹಾಡು ಕೇಳಿಸ್ಕೊಂಡೇ ಓದ್ತಾ ಇದ್ದೆ ಅಂತ. ನೀವು ಆ ಥರದ್ದು ಏನಾದರೂ ಪ್ರಶಾಂತತೆಯನ್ನು ಬಯಸೋದೇ ಆದರೆ ಸುತ್ತ ಏನೂ ಇರಬಾರ್ದು ಅಂತ ಹೆಡ್ಫೋನ್ಸ್ ಹಾಕಿ ಕೂತ್ಕೊಂಡ್ರೆ ಬೆಟರ್ ಯು ಲಿಸನ್ ಟು ಸಮ್ ಇನ್ಸ್ಟ್ರೂಮೆಂಟಲ್ ಟ್ರ್ಯಾಕ್ಸ್. ವಾದ್ಯ ಸಂಗೀತವನ್ನು ಕೇಳಿಸ್ಕೊಳ್ಳಿ. ಸೊ ದಟ್ ಏನಾಗುತ್ತೆ, ಅಲ್ಲೂ ಪದ
ಇಲ್ಲೂ ಪದ, ಎರಡೆರಡು ಪದಗಳನ್ನು ನಿಮ್ಮ ಬ್ರೈನ್ ಪ್ರಾಸೆಸ್ ಮಾಡೋದು ತಪ್ಪುತ್ತೆ. ಆವಾಗ ಅದು ಹೆಚ್ಚು ಹಿತ ಅನಿಸುತ್ತೆ. ಆ ಒಂದು ಟ್ರ್ಯಾಕ್ನ ಕೇಳಿಸ್ಕೊಳ್ತಾ ನೀವು ಓದೋದು ಸುಲಭ ಅನಿಸುತ್ತೆ. ಇದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ನಾನು ತುಂಬ ಪ್ರಶಾಂತವಾಗಿದ್ದರೆ ನಾನು ಓದ್ತೀನಿ. ಮತ್ತೊಬ್ಬರು ಯಾರೋ ಹೇಳ್ತಾಯಿದ್ರು, ಮ್ಯಾಮ್ ನನಗೆ ಎಲ್ಲಿ ಬೇಕಾದರೂ ಕೂಡಿಸಿ ಓದೋದಂದರೆ ಎಷ್ಟು ಇಷ್ಟ, ನಂಗೆ ಅಲ್ಲಿ ರೋಡಲ್ಲಿ ಕೂಡಿಸ್ಬಿಟ್ರು ಮೆಟ್ರೋ ಹೋಗ್ತಾಯಿದ್ರು ಗೊತ್ತಾಗಲ್ಲ, ನನ್ನ ಪಾಡಿಗೆ ನಾವು ಓದ್ತಾ ಇರ್ತೀನಿ ಅಂತ. ಹಾಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಹೌದಲ್ವಾ? ಸೊ ಆದರೆ ಸಾಧಾರಣವಾಗಿ ಯೂಶ್ವಲಿ ಬೇಕಾಗಿರುವಂಥ ಎಲ್ಲ ಟೆಕ್ನಿಕ್ಗಳನ್ನು ಇಲ್ಲಿ ಹೇಳಿದ್ದೀವಿ ಸ್ನೇಹಿತರೆ. ಏನು ಗೊತ್ತಾ, ನಮ್ಮ ಪಕ್ಕದವರು ತುಂಬ ವೇಗವಾಗಿ ಓದ್ಬಿಟ್ರು ಅಥವಾ ತುಂಬ ಸ್ಲೋ ಇದ್ದಾರೆ ಈ ಕಡೆ ಅವರು, ಅದನ್ನು ನಾವು ಯೋಚನೆ ಮಾಡೋದು ಬೇಡ. ಯಾರು ಆಫೀಸರ್ ಆದ್ರೂ ನಾವು ಅದು ಹಂಗಾಗಲ್ಲ, ಹೌದಾ? ನಮಗೆ ನಾವೇ ಆಗಬೇಕು. ಅದರಿಂದ ಒಬ್ಬೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯವು ಬದಲಾಗುತ್ತೆ. ಒಬ್ಬೊಬ್ಬ ವಿದ್ಯಾರ್ಥಿಯ ಒಂದು ಏನಂತ ಹೇಳ್ತೀವಿ, ಕನ್ಸ್ಟ್ರೈಂಟ್ಸ್, ನಿರ್ಬಂಧಗಳು ಬೇರೆ ಬೇರೆ ಥರ ಇರುತ್ತೆ. ಆದ್ದರಿಂದ ನಾವು ಆ ನಿರ್ಬಂಧಗಳನ್ನು ದಾಟಿ ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ತಾ, ಎಲ್ಲ ಸ್ನೇಹಿತರು ಅಷ್ಟೇ, ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, ವೀಕನ್ ಯುವರ್ ವೀಕ್ನೆಸ್ಸಸ್. ಸರಿ ಅಲ್ವಾ? ನಿಮಗೆ ಏನು ಬಲ ಅಂತ ಇದೆ ಅದನ್ನು ಮತ್ತಷ್ಟು ಬಲಿಷ್ಠಗೊಳಿಸಿ, ಏನೆಲ್ಲ ದೌರ್ಬಲ್ಯಗಳಿದೆ ಅವೆಲ್ಲವನ್ನು ಕೂಡ ನೀವು ದುರ್ಬಲವಾಗಿಸಿ. ಸರಿ ಅಲ್ವಾ? ಅವ್ರು ಯಾರು ವೇಗವಾಗಿ ಓದಿದ್ರು ಕಡಿಮೆ ಓದಿದ್ರು ಅದು ನನ್ನದಲ್ಲ. ನಾ ಈ ದಿವಸಕ್ಕೆ ಇಷ್ಟು ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೀನಿ, ಗ್ರೂಪ್ ಡಿಸ್ಕಷನ್ಗೆ ಹೋಗಬೇಕು, ಇಷ್ಟು ಅವರ್ಸು, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ, ನಾ ಏನು ಅಂದ್ಕೊಂಡಿರ್ತೀನಿ, ಅಥವಾ ಅರ್ಧ ದಿವಸ ಇಷ್ಟೊತ್ತಿಗೆ ನನ್ನ ಸ್ನೇಹಿತರನ್ನು ಮೀಟ್ ಮಾಡಬೇಕು, ನಾ ಇದನ್ನು ಓದಿರಬೇಕು. ಅಷ್ಟಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಅದನ್ನು ರೆಡಿ ಮಾಡ್ಕೊಂಬಿಡ್ಬೇಕು. ಯೋಜನೆಗಳು ಅಷ್ಟೇ, ಸ್ಟಡಿ ಪ್ಲ್ಯಾನ್ ಅಂತ ಹೇಳ್ತೀವಲ್ಲ, ಅವ್ರ ಪ್ಲ್ಯಾನ್ ನನಗೆ ಹಿಡಿದೇ ಇರ್ಬೋದು, ನನ್ನ ಪ್ಲ್ಯಾನ್ ಅವ್ರಿಗೆ ಹಿಡಿದೇ ಇರ್ಬೋದು. ಅಲ್ಟಿಮೇಟ್ಲಿ ಎಲ್ಲರೂ ಕೂಡ ಒಂದೇ ಕೆಲಸ ತಗೊಳ್ಳೋದು, ಒಂದೇ ದಿನ ಪರೀಕ್ಷೆ ಬರೆಯೋದು, ಒಂದೇ ಸಮಯದಲ್ಲಿ ಬರೆಯುವಂಥದ್ದು, ಸರಿ ಅಲ್ವಾ? ಅಷ್ಟೇ ಸಮಯದಲ್ಲಿ ಬರೆಯುವಂಥದ್ದು. ಅದಕ್ಕೆ ನಾವು ಏನೇನು ಬೇಕು ಈ ಎಲ್ಲ ತಯಾರಿಯನ್ನು ನಾವು ಮಾಡ್ಕೊಂಬಿಡೋಣ ಸ್ನೇಹಿತರೆ. ಮತ್ತಷ್ಟು ಸಂಚಿಕೆಗಳು, ಸ್ಟಡಿ ಪ್ಲ್ಯಾನ್ ಯಾಕಾಗಿ, ಏನು, ಹೇಗೆ, ಈ ವಿಚಾರಗಳನ್ನು ನಾವು ನಿಮಗೆ ಆಗಿಂದಾಗೆ ವಿಡಿಯೋ ಮುಖಾಂತರ ಹೇಳ್ತಾ ಇರ್ತೀವಿ. ಇವತ್ತಿಗೆ ಈ ಸಂಚಿಕೆಯಲ್ಲಿ ಸ್ಪೀಡ್ ರೀಡಿಂಗ್ ಟೆಕ್ನಿಕ್ಸ್ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾವು ಅದ್ರ ಭಾವಿಸಿದ್ದೀವಿ. ಮತ್ತೆ ಸಿಗೋಣ ಸದ್ಯದಲ್ಲೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ. ಅಭ್ಯಾಸ ಮಾಡ್ತಾ ಇರಿ. ನಾನು ಸಿಗೋ ತನಕ ನಮಸ್ಕಾರ.